excited too. Yeah, ಇಬ್ರು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಏನ್ ನಿಮ್ದು ಗೆಸ್ ಏನು? Baby girl. ಬೇಬಿ ಗರ್ಲ್ ಅಂತೆ. ಓಕೆ, ನಂದು ಆ್ಯಕ್ಚುಲಿ ಇವಾನ್ ಟೈಮ್ನಲ್ಲಿ ನನಗೆ ತುಂಬಾ ಸ್ಟ್ರಾಂಗ್ ಫೀಲಿಂಗ್ ಇತ್ತು ಬೇಬಿ ಬಾಯ್ ಅಂತ. ಫುಲ್ 99% ಶೂರ್ ಅದೇನೋ ಒಂಥರ ಅನ್ನಿಸ್ತಾ ಇತ್ತು, ಮುಂಚೆಯಿಂದನೂ ಅನ್ನಿಸ್ತಾ ಇತ್ತು ಬೇಬಿ ಬಾಯ್ ಅಂತ. ಬಟ್ ಈ ಸತಿ ಒಂಥರ 50-50 ಬೇಬಿ ಗರ್ಲ್ ಆರ್ ಬೇಬಿ ಬಾಯ್ ಅಂತ ಅಷ್ಟೊಂದು ತುಂಬ ಸ್ಟ್ರಾಂಗ್ ಫೀಲಿಂಗ್ ಯಾವುದೂ ಇಲ್ಲ. ಬಟ್ ಅದರಲ್ಲಿ ಸ್ವಲ್ಪ ಜಾಸ್ತಿ ಇರೋದು ಅಂದರೆ ಬೇಬಿ ಬಾಯ್ ಅಂತ ಅನ್ನಿಸ್ತಾ ಇದೆ. ಬಟ್ ಐ ರಿಯಲಿ ವಿಶ್ ಬೇಬಿ ಗರ್ಲ್ ಆಗಿರಬೇಕು ಇದು ಅಂತ ಅಲ್ವಾ? ಒಂದು ಕಂಪ್ಲೀಟ್ ಫ್ಯಾಮಿಲಿ ಥರ ಅನಿಸುತ್ತೆ. ಸೊ ರಿಗಾರ್ಡ್ಲೆಸ್ ಹೆಲ್ದಿ ಬೇಬಿ ಆಗಿದ್ರೆ ಸಾಕು. ಅದಂತೂ ನಿಜ, ಹೆಲ್ದಿ ಬೇಬಿ ಆಗಿರಬೇಕು. ಬಟ್ ಐ ರಿಯಲಿ ವಿಶ್ ಇಟ್ಸ್ ಅ ಬೇಬಿ ಗರ್ಲ್. ನೀವು? Hopefully. ಯಸ್, ನೋಡೋಣ, ಇವತ್ತು ಗೊತ್ತಾಗುತ್ತೆ ನಮಗೆ ಬೇಬಿ ಗರ್ಲ್ ಇಲ್ಲ ಬೇಬಿ ಬಾಯ್ ಅಂತ. ಸೊ ಇವತ್ತು ಸ್ಕ್ಯಾನಿಗೆ ನಾವಿಬ್ಬರೇ ಹೋಗ್ತಾ ಇದ್ದೀವಿ, ಇವಾನ್ ಕರ್ಕೊಂಡು ಹೋಗ್ತಾ ಇಲ್ಲ. ಯಾಕೆಂದರೆ ಇವಾಗ ಕೋವಿಡ್ ಟೈಮ್ನಲ್ಲಿ 12 or 13 ಇಯರ್ಸ್ ಅದಕ್ಕಿಂತ ಯಂಗರ್ ಇರೋರು ಯಾರನ್ನೂ ಹಾಸ್ಪಿಟಲಲ್ಲಿ ಏನೋ ಅಲೋ ಮಾಡ್ತಾ ಇಲ್ಲ. ಸೊ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಇವಾನ್ ಮನೇಲೇ ಇದ್ದಾನೆ, ನನ್ನ ತಮ್ಮ ನೋಡ್ಕೊತಾ ಇದ್ದಾನೆ ಇವತ್ತು. ಆಮೇಲೆ ಇವತ್ತು ಅಗೇನ್ ಅವನಿಗೂ ಕೂಡ ಅಪಾಯಿಂಟ್ಮೆಂಟ್ ಇದೆ. ಸೊ ನಾವು ಹೋಗಿ ಬಂದು ಮತ್ತೆ ಅವನನ್ನು ಪಿಕಪ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕು ಅದೇ ಹಾಸ್ಪಿಟಲ್ಗೆ. ಸೊ ಇವಾಗ ಹಾಸ್ಪಿಟಲಲ್ಲಿ ವಿಡಿಯೋ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸೊ ನೋಡಬಹುದು ಇವಾಗ ನಾವು ಹಾಸ್ಪಿಟಲ್ ಎಂಟರ್ ಆಗ್ತಾ ಇದ್ದೀವಿ. ನಾನು ತೋರಿಸ್ತಿರೋ ಹಾಸ್ಪಿಟಲ್ ಬಂದುಬಿಟ್ಟು ಕೈಸರ್ ಪರ್ಮನೆಂಟೆ ಅಂತ. ಇದು ಸಾಂಟಾ ಕ್ಲಾರದಲ್ಲಿದೆ. ಇವಾನ್ ಹುಟ್ಟಿದ್ದು ಇದೇ ಹಾಸ್ಪಿಟಲಲ್ಲಿ. ಅಂದರೆ ಇದು ಕೈಸರ್ ಪರ್ಮನೆಂಟೆ. ಇದು ಎಷ್ಟೊಂದು ಕಡೆ ಫೆಸಿಲಿಟಿ ಇದೆ. ಬಟ್ ಇವಾನ್ ಹುಟ್ಟಿದ್ದು ಈ ಸಾಂಟಾ ಕ್ಲಾರಾ ಫೆಸಿಲಿಟಿಲಿ. ನಾವು ಫಸ್ಟ್ ಅಪಾರ್ಟ್ಮೆಂಟಲ್ಲಿದ್ದಾಗ ಈ ಹಾಸ್ಪಿಟಲ್ ತುಂಬಾ ಹತ್ತಿರ ಆಗ್ತಾಯಿತ್ತು. ಬಟ್ ಇವಾಗ ನಮ್ಮ ಮನೆಯಿಂದ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ದೂರ ಇದೆ. ಬಟ್ ಸ್ಟಿಲ್ ಇವಾನ್ ಇಲ್ಲೇ ಹುಟ್ಟಿರೋದ್ರಿಂದ ಅದೇನೋ ಒಂಥರ ಸೆಂಟಿಮೆಂಟ್ ಇದೆ. ಸೊ ಇದೇ ಹಾಸ್ಪಿಟಲ್ನ ಚೂಸ್ ಮಾಡಿದ್ದೀನಿ. ಮತ್ತು ಎಷ್ಟೊಂದು ಜನ ಕೇಳ್ತಾ ಇದ್ರಿ ಬೇಬಿ ಜೆಂಡರ್ನ ರಿವೀಲ್ ಮಾಡಿ, ಇಲ್ಲಿ ಮುಂಚೆನೇ ಬೇಬಿ ಜೆಂಡರ್ನ ಹೇಳ್ತಾರೆ ಅಲ್ವಾ ಅಂತ. ಹೌದು, ನಮಗೆ ಇಲ್ಲಿ ಮುಂಚೆನೇ ನಮಗೆ ಬೇಬಿ ಜೆಂಡರ್ನ ರಿವೀಲ್ ಮಾಡ್ತಾರೆ. ಆ್ಯಸ್ ಅರ್ಲಿ ಆಸ್ ನಾವು ಪ್ರೆಗ್ನೆನ್ಸಿಲಿ 10th ವೀಕ್ ಪ್ರೆಗ್ನೆನ್ಸಿಲಿ ನಾವು ನಮ್ಮ ಬೇಬಿ ಜೆಂಡರ್ನ ನಾವು ತಿಳ್ಕೊಬಹುದು. ಹೇಗೆ ಅಂದರೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅದು NIPT ಟೆಸ್ಟ್ ಅಂತ ಹೇಳ್ತಾರೆ. ಅದರಲ್ಲಿ ಬೇಬಿದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನಾರ ಇದ್ದರೆ ಅದರಲ್ಲಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಮಗೆ ಬೇಬಿ ಜೆಂಡರ್ ಕೂಡ ನಾವು ಅದರಲ್ಲಿ ತಿಳ್ಕೊಬಹುದು. ನಾನು ಈ ಟೆಸ್ಟ್ ಕೊಟ್ಟಾಗ ನಂದು ಬ್ಲಡ್ ಸ್ಯಾಂಪಲ್ ಅಷ್ಟು ಅಕ್ಯುರೇಟ್ ಆಗಿರಲಿಲ್ಲ ಬೇಬಿದು ಜೆಂಡರ್ನ ತಿಳ್ಕೊಳೋದಕ್ಕೆ. ಬಟ್ ಅಗೇನ್ ನಾನು ಇನ್ನೊಂದು ಸತಿ ಈ ಟೆಸ್ಟ್ನ ನಾನು ತಗೋಬಹುದಾಗಿತ್ತು. ಬಟ್ ಎನಿ ಹೌ ನಮಗೆ 18th ಇಲ್ಲ 19th ವೀಕ್ನಲ್ಲಿ ನಮಗೆ ಅಲ್ಟ್ರಾಸೌಂಡ್ ಮಾಡಿದಾಗ ಅಗೇನ್ ನಮಗೆ ಬೇಬಿ ಜೆಂಡರ್ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ನಾನು 19th ವೀಕ್, ಇವತ್ತು ನಂದು 19th ವೀಕ್ ಅಪಾಯಿಂಟ್ಮೆಂಟ್ ಇರೋದು. ಸೊ ಈ ಸತಿ ನಮಗೆ ಅಲ್ಟ್ರಾಸೌಂಡ್ ಮಾಡಿದಾಗ ಬೇಬಿ ಹೇಗೆ ಗ್ರೋತ್ ಆಗಿದೆ ಮತ್ತು ಪ್ರೆಗ್ನೆನ್ಸಿ ಹೇಗೆ ನಡೀತಾ ಇದೆ ಅದ್ರ ಜೊತೆ ನಮಗೆ ಬೇಬಿ ಜೆಂಡರ್ ಕೂಡ ನಮಗೆ ತಿಳ್ಕೊಬಹುದು ನಾವು ಇಲ್ಲಿ. ಸೊ ಇವತ್ತು ನಾವು ಸೂಪರ್ ಎಕ್ಸೈಟೆಡ್ ಆಗಿದ್ದೀವಿ. ಇವತ್ತು ನಮಗೆ ಬೇಬಿ ಜೆಂಡರ್ ಗೊತ್ತಾಗ್ತಾ ಇದೆ. ಅದು ಏನಂದರೆ ಒಂಥರ ಫಸ್ಟಿಗೆ ಗೊತ್ತಾದಾಗ ಒಂಥರ ಬೇಬಿನ ವೆಲ್ಕಮ್ ಮಾಡೋದಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೋಬಹುದು ನಾವು ಇಲ್ಲಿ. ಮತ್ತು ಇಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ಒಂದು 2 days ಒಳಗಡೆ, ಅಂದರೆ ನಾವು ಹಾಸ್ಪಿಟಲಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆನೇ ನಾವು ಮಗುದು ಹೆಸರನ್ನ ಕೊಡಬೇಕಾಗತ್ತೆ. ಸೊ ಅದರಿಂದ ನಮಗೆ ಮುಂಚೆನೇ ಬೇಬಿದು ಜೆಂಡರ್ ಗೊತ್ತಿದ್ದರೆ ನಾವು ಮಗುದು ಹೆಸರನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಇಟ್ಕೋಬಹುದು. ಮತ್ತು ಬೇಬಿನ ವೆಲ್ಕಮ್ ಮಾಡೋದಕ್ಕೆ ಅದಕ್ಕೆ ಯಾವ ಥರ ಜೆಂಡರ್ ಪ್ರಕಾರ ಶಾಪಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಸರಿ ಕೂಡ ಹೋಗುತ್ತೆ. ಮತ್ತು ನಮಗೆ ಇಲ್ಲಿ ಅಲ್ಟ್ರಾಸೌಂಡ್ ಮಾಡಿದಾಗ ನಮಗೆ ಅವರು ಆಪ್ಷನ್ ಕೇಳ್ತಾರೆ, ನಿಮಗೆ ಬೇಬಿ ಜೆಂಡರ್ ತಿಳ್ಕೋಬೇಕೋ ಇಲ್ವೋ ಬೇಡವಾ ಅಂತ. ನಾವು ಎಸ್ ಅಂತ ಹೇಳಿದಾಗ ನಮಗೆ ಬೇಬಿ ಜೆಂಡರ್ ರಿವೀಲ್ ಮಾಡ್ತಾರೆ. ಇಲ್ಲ ನಮಗೆ ಬೇಡ, ತಿಳ್ಕೊಳೋದೇನು ಬೇಡ ಅಂತ ಹೇಳಿದ್ರೆ ಅವರು ನಮಗೆ ಬೇಬಿ ಜೆಂಡರ್ ಏನು ರಿವೀಲ್ ಮಾಡೋದಿಲ್ಲ. ಫುಲ್ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ, ನೋಡಬೇಕು ಏನು ಹೇಳ್ತಾರೆ ಅಂತ. ಓಕೆ, ಲೆಟ್ಸ್ ಗೋ. ಮತ್ತು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ನಾನು ಪ್ರೆಗ್ನೆಂಟ್ ಅಂತ ಅನೌನ್ಸ್ ಮಾಡಿದಾಗ ನೀವು ಎಷ್ಟೊಂದು ಜನ ಕಾಮೆಂಟ್ಸ್ ಮತ್ತು ಮೆಸೇಜಸ್ ಥ್ರೂ ಕಾಂಗ್ರ್ಯಾಟ್ಸ್ ಅಂತ ವಿಶಸ್ನ ಕಳಿಸ್ತಾ ಇದ್ದೀರಾ, ಮತ್ತು ಬ್ಲೆಸ್ಸಿಂಗ್ಸ್ನ ತೋರಿಸ್ತಾ ಇದ್ದೀರಾ ನನಗೆ. ಮತ್ತು ಬರೋ ಲಿಟಲ್ ಒನ್ನಿಗೆ ಕೂಡ ನಿಮ್ಮ ಬ್ಲೆಸ್ಸಿಂಗ್ಸ್ನ ಶವರ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಂಡಿವಿಜುವಲ್ ಆಗಿ ಎಲ್ಲರಿಗೂ ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಅದರಿಂದ ನಾನು ಇಲ್ಲೇ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ.
ಇಷ್ಟೊಂದು ಪ್ರೀತಿ ಮತ್ತು ಇಷ್ಟೊಂದು ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನೋಡಬಹುದು ಇಲ್ಲಿ ಹಾಸ್ಪಿಟಲ್ ಒಳಗಡೆ ಎಷ್ಟು ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಲ್ವಾ. ನಮ್ಮಲ್ಲೆಲ್ಲ ಹೇಗಿರುತ್ತೆ ಅಂದರೆ ಹಾಸ್ಪಿಟಲ್ ಅಂದರೆ ಜನ ತುಂಬಿರ್ತಾರೆ ಅಲ್ವಾ, ಆದರೆ ಇಲ್ಲಿ ಎಷ್ಟು ಖಾಲಿ ಇದೆ ನೋಡಿ. ಏನಕ್ಕೆ ಅಂದರೆ ಇಲ್ಲಿ ಯಾವಾಗಲೂ ನಮಗೆ ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೇ ನಮಗೆ ಚೆಕ್ ಮಾಡೋದು. ಇಲ್ಲ ಅಂದರೆ ಆ ಥರ ಏನಾರು ಎಮರ್ಜೆನ್ಸಿ ಇದ್ದರೆ ಅದಕ್ಕೆ ಸಪ್ರೇಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿಗೆ ಹೋಗಬೇಕಾಗತ್ತೆ. ಆದ್ದರಿಂದ ನೋಡಬಹುದು ಎಷ್ಟು ಜನ ಕಮ್ಮಿ ಇರ್ತಾರೆ ಹಾಸ್ಪಿಟಲಲ್ಲಿ ಅಂತ. ಸೊ ಯಾವಾಗಲೂ ಈ ಥರ ಖಾಲಿ ಖಾಲಿನೇ ಇರುತ್ತೆ ಹಾಸ್ಪಿಟಲಲ್ಲಿ. 10 ಮಿನಿಟ್ಸ್ ಅಲ್ಲಿ 10:30 ಇರೋದು 10:20 ಬಂದಿದ್ದೀವಿ. ಸೊ ಅಲ್ಟ್ರಾಸೌಂಡ್ ಎಲ್ಲ ಆಯಿತು. ಇದು ಆ್ಯಕ್ಚುಲಿ ಬೇಬಿ ಜೆಂಡರ್. ಇದನ್ನು ಇವಾಗಲೇ ರಿವೀಲ್ ಮಾಡೋದಿಲ್ಲ, ಬೇಬಿ ಶವರ್ ದಿನ ರಿವೀಲ್ ಮಾಡೋಣ ಅಂದ್ಕೊತಾ ಇದ್ದೀವಿ. ಸೊ ನೋಡೋಣ, ಅದ್ರ ಒಂದು ಪ್ಲ್ಯಾನ್ ಮಾಡ್ತೀನಿ. ಸೊ ಇದು ಅಲ್ಟ್ರಾಸೌಂಡ್. ಇವಾಗ ನಾನು 19th ವೀಕ್ನಲ್ಲಿದ್ದೀನಿ. ಸೊ ನಂದು ಬೇಬಿ ಬಂಪ್ ಹೇಗಿದೆ ಅದನ್ನು ತೋರಿಸ್ಬಿಡ್ತೀನಿ ಕ್ವಿಕ್ಕಾಗೆ. ಸೊ ಇವತ್ತು ಇನ್ನು ಮಾಡೋದು ತುಂಬಾ ಇದೆ. ಇವಾಗ ಕ್ವಿಕ್ಕಾಗಿ ಹೋಗಿ ಮತ್ತೆ ಮನೆಗೆ ಹೋಗಬೇಕು. ಇವಾಗ ವಾಪಸ್ ಕರ್ಕೊಂಡ್ಬರ್ಬೇಕು. ಅದಾದಮೇಲೆ ನಾವು ಇವಾನಿಗೆ ಅಲ್ಟ್ರಾಸೌಂಡ್ ಮಾಡಿಸ್ದಾಗ್ಲೂ ಅಷ್ಟೇ ಬೇಬಿ ಜೆಂಡರ್ ಗೊತ್ತಾದ ತಕ್ಷಣ ಅದಕ್ಕೆ ಹೋಗ್ಬಿಟ್ಟು ಒಂದು ಬಟ್ಟೆ ತೊಗೊಂಡಿದ್ವಿ. ಸೊ ಇವಾಗಲೂ ಕೂಡ ಬೇಬಿ ಜೆಂಡರ್ ಗೊತ್ತಾಗಿದೆ. ಸೊ ಹೋಗಿ ಕ್ವಿಕ್ಕಾಗಿ ಒಂದು ಬೇಬಿಗೆ ಬಟ್ಟೆ ಶಾಪಿಂಗ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇವಾಗ ಅಪಾಯಿಂಟ್ಮೆಂಟ್ ಇದೆ, ಅದೆಲ್ಲ ಮುಗಿಸ್ಕೋಬೇಕು. ಇವತ್ತು ಪ್ರಿಟಿ ಲಾಂಗ್ ಡೇ. ಬನ್ನಿ ಹೋಗೋಣ. ಇವಾಗ ಮಮ್ಮಿ ಟಮ್ಮಿ ಇಲ್ಲಿರೋದು ಯಾವ ಬೇಬಿ ಕಂದಮ್ಮ? ಎಸ್. ಇವತ್ತು ಇವಾಂತ್ ಕೂಡ ಅಪಾಯಿಂಟ್ಮೆಂಟ್ ಇದೆ ಡಾಕ್ಟರ್ ಹತ್ರ. ಅವನದು ನಾರ್ಮಲ್ ರೂಟೀನ್ ಚೆಕಪ್ ಇವತ್ತು. ಅದು ಸೇಮ್ ಹಾಸ್ಪಿಟಲ್ ಕೈಸರ್ ಪರ್ಮನೆಂಟೆ ಸಾಂಟಾ ಕ್ಲಾರಾದಲ್ಲೇ ಅವನಿಗೂ ಕೂಡ ಅಪಾಯಿಂಟ್ಮೆಂಟ್ ಇರೋದು. ಆ್ಯಕ್ಚುಲಿ ಎಲ್ಲರೂ ಒಟ್ಟಿಗೆ ಹೋಗೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಇವಾಗ ಕೋವಿಡ್ ಟೈಮ್ಸ್ ಆಗಿರೋದ್ರಿಂದ 14ಗಿಂತ ಚಿಕ್ಕ ಮಕ್ಕಳನ್ನ ಯಾರನ್ನೂ ನಮಗೆ ಅಲ್ಟ್ರಾಸೌಂಡಲ್ಲಾಗಲಿ ಇಲ್ಲ ಬೇರೆ ಯಾವುದೇ ನಮ್ಮದು ಅಪಾಯಿಂಟ್ಮೆಂಟಲ್ಲಾದ್ರೂ ಅವ್ರನ್ನ ನಾವು ಕರ್ಕೊಂಬರೋಂಗಿಲ್ಲ ಹಾಸ್ಪಿಟಲಲ್ಲಿ. ಓನ್ಲಿ ದಟ್ ಅವರಿಗೆ ಅಪಾಯಿಂಟ್ಮೆಂಟ್ ಇದ್ದರೆ ಮಾತ್ರ ನಾವು ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಬರ್ಬಹುದು ಅಷ್ಟೇ. ಸೊ ಅದರಿಂದ ನಮಗೆ ಬೆಳಗ್ಗೆ ಅಲ್ಟ್ರಾಸೌಂಡ್ ಇದ್ರಲ್ಲಿ ಅವನಿಗೆ ಅಲೋ ಇರಲಿಲ್ಲ. ಸೊ ಅದರಿಂದ ಅವನನ್ನು ಬೆಳಗ್ಗೆ ಮನೇಲೇ ಬಿಟ್ಬಿಟ್ಟು ಬಂದಿದ್ವಿ. ಇವಾಗ ಮತ್ತೆ ಮನೆಗೆ ವಾಪಸ್ ಹೋಗಿ ಅವನನ್ನು ಕರ್ಕೊಂಡು ಮತ್ತೆ ಇವಾಗ ಅವನದು ಅಪಾಯಿಂಟ್ಮೆಂಟಿಗೆ ಅಂತ ಬಂದಿದ್ದೀವಿ. ಪೇಪರ್ ರೋಲ್ ಅಮ್ಮ. ಎಲ್ಲಿ ಕಡೆ ಟರ್ನ್ ಮಾಡು. ಟರ್ನ್ ಲೈಕ್ ದಿಸ್. ಸ್ಟ್ಯಾಂಡ್. ಹಾಯ್. ಎಲ್ಲಿ ಬಂದಿದ್ಯಾ? ಈ ಕಡೆ ಹತ್ರ ಬಿಟ್ಟು ಹೇಳು. ಡಾಕ್ಟರ್ ಹತ್ರ ಬಂದಿದ್ಯಾ? ಅದು ವೇಯಿಂಗ್ ಮಿಷನ್. ಬೇಬಿನ ವೇ ಮಾಡೋದು. ಬೇಬಿನ ಏನೋ ಇವರ ಬಿಗ್ ಬಾಯ್ನಾ? ಎಲ್ಲಿ ಶಾರ್ಟ್ಸ್ ಎಲ್ಲಿ ಕೊಟ್ಟರು ತೋರಿಸು. ಎಲ್ಲಿದೆ ಶಾರ್ಟ್ಸ್? ಎಲ್ಲಿ ತೋರಿಸು. ಇಲ್ಲಿ ತೆಗ್ಬಿಟ್ಟು ತೋರಿಸು ಸ್ಲೀವ್ಸ್ನ. ಸ್ಲೀವ್ಸಾ? ಓ ಇಲ್ಲಿ ನೋಡೋಣ. ಒಬ್ಬೊಬ್ಬ ಶಾರ್ಟ್ಸ್ ಕೊಟ್ರ ಇಲ್ಲಿ. Are you doing fine? Yes. You're a strong boy, alvamma? Yes. Are you a strong boy? Yes. Yes. Let's go, Ivaga. Yes. You're done with the appointment. Let's go. Yes. Yes. Let's go. Let's go, buddy. ಅಪಾಯಿಂಟ್ಮೆಂಟ್ ಎಲ್ಲ ಮುಗಿಸಿ ಕಾರ್ನ ಚಾರ್ಜ್ ಮಾಡ್ಕೊಳೋತ್ತಿಗೆ ಇವನ್ ನೋಡಿ ಮಲ್ಕೊಂಡೇ ಬಿಟ್ಟಿದ್ದಾನೆ. ಆ್ಯಕ್ಚುಲಿ ಅವನಿಗೆ ಇವತ್ತು ತುಂಬ ಸುಸ್ತಾಗಿತ್ತು ಅನಿಸುತ್ತೆ, ಅದರಿಂದ ನ್ಯಾಪ್ ತೊಗೊತಾ ಇದ್ದಾನೆ.
ನೆಕ್ಸ್ಟ್ ಇವಾಗ ನಾವು ಕಾಟರ್ಸಿಗೆ ಹೋಗ್ತಾ ಇದ್ದೀವಿ ಬೇಬಿದು ಬಟ್ಟೆನ ಶಾಪಿಂಗ್ ಮಾಡೋದಕ್ಕೆ. ನಾನು ಆವಾಗಲೇ ಹೇಳ್ದಂಗೆ ನಾನು ಇವಾನ್ ಪ್ರೆಗ್ನೆನ್ಸಿಲಿನೂ ಅಷ್ಟೇ ಆವಾಗ ನಮಗೆ ಬೇಬಿ ಜೆಂಡರ್ ಗೊತ್ತಾಗಿದ್ದ ದಿನವೇ ಹೋಗ್ಬಿಟ್ಟು ಬೇಬಿ ಜೆಂಡರ್ ಪ್ರಕಾರ ನಾವು ಸ್ವಲ್ಪ ಬಟ್ಟೆನ ಶಾಪಿಂಗ್ ಮಾಡಿದ್ವಿ ಬೇಬಿಗೆ, ಐ ಮೀನ್ ಇವಾನಿಗೆ. ಇವತ್ತು ಕೂಡ ಅಷ್ಟೇ ನಮಗೆ ಇವಾಗ ಬೇಬಿ ಜೆಂಡರ್ ಗೊತ್ತಾಗಿದೆ. ಸೊ ಅದರಿಂದ ಆ ಜೆಂಡರ್ ಪ್ರಕಾರನೇ ಸ್ವಲ್ಪ ಬೇಬಿಗೆ ಬಟ್ಟೆನ ಶಾಪಿಂಗ್ ಮಾಡ್ತಾ ಇದ್ದೀವಿ. ಈ ಕಡೆ ನಾನು ಬೇಬಿಗೆ ಶಾಪಿಂಗ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ನೋಡಬಹುದು ಈ ಕಡೆ ಅವರು ಇವಾನಿಗೆ ಎಲ್ಲ ಬಟ್ಟೆನ ಶಾಪಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಸತಿ ನಾವು ಬೇಬಿ ಜೆಂಡರ್ನ ನಂದು ಬೇಬಿ ಶವರ್ ದಿನ ರಿವೀಲ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಐ ನೋ ಎಷ್ಟೊಂದು ಜನ ಬೇಬಿ ಜೆಂಡರ್ ರಿವೀಲ್ ವ್ಲಾಗಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ಸೊ ನಂದು ಬೇಬಿ ಶವರ್ ದಿನ ನಾವು ಬೇಬಿ ಬಾಯ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವೋ ಅಲ್ಲ ಬೇಬಿ ಗರ್ಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವೋ ಅಂತ ನಿಮಗೇ ಗೊತ್ತಾಗತ್ತೆ. ಅಲ್ಲಿ ತನಕ ಗೆಸ್ ಮಾಡ್ತಾ ಇರಿ. ಬೇಬಿ ಬಾಯ್ ಅಂತ ಗೆಸ್ ಮಾಡಿದವರು ಕಮೆಂಟ್ ಸೆಕ್ಷನಲ್ಲಿ ಬೇಬಿ ಬಾಯ್ ಅಂತ ಕಮೆಂಟ್ ಮಾಡಿ, ಬೇಬಿ ಗರ್ಲ್ ಅಂತ ಗೆಸ್ ಮಾಡಿದವರು ಕಮೆಂಟ್ ಸೆಕ್ಷನಲ್ಲಿ ಬೇಬಿ ಗರ್ಲ್ ಅಂತ ಕಮೆಂಟ್ ಮಾಡಿ. ಸೊ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡಿರ್ತೀರಾ ಅಂತ. ಸೊ ಇವಾಗಲೇ ಹೋಗಿ ನೀವು ಏನು ಗೆಸ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ನಮ್ಮದು ಶಾಪಿಂಗ್ ಎಲ್ಲ ಮುಗ್ದಿದ್ದು ಆದಮೇಲೆ ಇವಾಗ ನಾವು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಡೇ ಆಗಿರೋದ್ರಿಂದ ಇವಾಗ ಎಲ್ಲರಿಗೂ ಆಬ್ವಿಯಸ್ಲಿ ಹೊಟ್ಟೆ ಹಸಿವಾಗಿರುತ್ತೆ. ಸೊ ಆದ್ದರಿಂದ ನಾವು ಇವತ್ತು ನಮ್ಮ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಅಂಜಪ್ಪ ಚೆಟ್ಟಿನಾಡ್ ಅಂತ ಈ ರೆಸ್ಟೋರೆಂಟ್ ಹೆಸರು. ಇದು ಬಂದುಬಿಟ್ಟು ಕೈಸರ್ ಪರ್ಮನೆಂಟೆ ಸ್ಯಾಂಟಾ ಕ್ಲಾರಾ ಆ ಹಾಸ್ಪಿಟಲ್ ಆಪೋಸಿಟೇ ಇದೆ. ಇಲ್ಲಿ ಬೇ ಏರಿಯಾದಲ್ಲಿರೋರಿಗೆ ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ ಕೇಸ್ ನೀವು ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಹೋಗಿ ಟ್ರೈ ಮಾಡಿ. ನಾನು ಈಗಾಗಲೇ ಒಂದು ಸತಿ ಇಲ್ಲಿ ಅಮೇರಿಕಾದಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಹೇಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನೀವು ಎಷ್ಟೊಂದು ಜನ ಕೇಳಿದ್ರಿ ಪ್ರೈಸ್ ಬಗ್ಗೆನೂ ತಿಳಿಸಿ ಅಂತ. ಆದ್ದರಿಂದ ಇವತ್ತು ನಾನು ಸ್ವಲ್ಪ ಮೆನುದು ಹಾಗೆ ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಆ್ಯಕ್ಚುಲಿ ಅರ್ಲಿ ಡಿನ್ನರ್ ಮಾಡ್ಕೊತಾ ಇದ್ದೀವಿ. ಇವಾನ್ ಆ್ಯಕ್ಚುಲಿ ನ್ಯಾಪ್ ಮಾಡ್ತಾ ಇದ್ದ ಅಲ್ವಾ, ಇವಾಗಿನೂ ಎದ್ಬಿಟ್ಟು ಕುತ್ಕೊಂಡಿದ್ದಾನೆ. ಸೊ ನೋಡಬಹುದು ಒಂದು ರಿಯಾಕ್ಷನ್ ಹೇಗಿದೆ ಅಂತ. ಇವಾಗಿನೂ ಎದ್ದ ಬಂಗಾರ. You want to have some soup? ನಮ್ಮ ವ್ಲಾಗ್ಸ್ನ ಫಾಲೋ ಮಾಡ್ತಾಯಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ದೋಸೆ ಬಂದುಬಿಟ್ಟು ಇವಾಂದು ಆಲ್ ಟೈಮ್ ಫೇವ್ರೇಟ್. ಸೊ ನಮ್ಮ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಾದಮೇಲೆ ದೋಸೆ ತೊಗೊಂಡೆಲ್ಲ ಇರೋಕ್ಕಾಗತ್ತಾ? ಸೊ ಅದರಿಂದ ವೆರೈಟಿ ದೋಸೆಗಳಿಂದನೇ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಇಲ್ಲಿ ನೀವು ನೋಡಬಹುದು, ನಾನು ಆವಾಗಲೇ ಹೇಳ್ದಂಗೆ ನಾವು ಬಂದಿರೋದು ಇಂಡಿಯನ್ ರೆಸ್ಟೋರೆಂಟ್. ಇಲ್ಲಿ ಅಮೇರಿಕಾದಲ್ಲಿರೋ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ರೋಬೋಟ್ ಬಂದುಬಿಟ್ಟು ನಮಗೆ ಫುಡ್ನ ಸರ್ವ್ ಮಾಡುತ್ತೆ. ನೋಡಬಹುದು ಹೇಗೆ ರೋಬೋಟ್ ಫುಡ್ನ ತೊಗೊಂಬಂದು ಕೊಡ್ತಾ ಇದೆ ಅಂತ. ಸೊ ಕಿಚನಲ್ಲಿ ಈ ಥರ ಫುಡ್ನ ಇಟ್ಬಿಟ್ಟು ಕಳಿಸಿದರೆ ಅದು ಯಾವ ಟೇಬಲಿಗೆ ಬೇಕೋ ಆ ಟೇಬಲಿಗೆ ಈ ಥರ ಬಂದುಬಿಟ್ಟು ಅದು ಈ ಥರ ಫುಡ್ನ ಸರ್ವ್ ಮಾಡುತ್ತೆ. ಇವಾಗ ಕೋವಿಡ್ ಟೈಮ್ಸ್ನಲ್ಲಿ ಈ ಥರ ಕಾಂಟ್ಯಾಕ್ಟ್ಲೆಸ್ ಆಗಿ ಈ ಥರ ಸರ್ವ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ? ಸೊ ನೋಡಬಹುದು ಹೇಗೆ ಇದು ವಾಪಸ್ ಹೋಗ್ತಾ ಇದೆ ಮತ್ತು ಕಿಚನ್ ಒಳಗಡೆ ಅಂತ. Ivan, it's here. Please take your food. Please take your food. Please take your food. Enjoy. Ice cream. Ice cream. Is it good?
ಇಟ್ಸ್ ಗುಡ್. ಸೊ ನೋಡಿದ್ರಲ್ಲ ನಮ್ಮದು ಹೋಲ್ ಡೇ ಹೇಗಿತ್ತು ಅಂತ. ಮತ್ತು ಬೇಬಿ ಜೆಂಡನ್ನು ಗೆಸ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.